ಈ ರೋಡ್ ಅವ್ರಿಗೆ 3 ತಿಂಗಳಿಂದ ನಾವು ಕೇಳ್ಕೊಳ್ತಾ ಇದೀವಿ. ಇಡೀ ನಮ್ಮ ಊರಲ್ಲಿ ಬರೋ ನೀರು, ಮಳೆ ನೀರೆಲ್ಲ ನಮ್ಮ ತೋಟಕ್ಕೆ ಬಂದಿದೆ. ನಾನು ಸ್ಪೀಡ್ ಕಾನ್ ಇವಾಗ 5 kg ಹೂನಿದ್ದೀನಿ, ಅದು ಹೋಯ್ತು. ಚಾಮಂಚಿ ಗಿಡ ಎಲ್ಲ ನೆಂದು ನಮಗೆ ಏನು ಅನ್ಯಾಯ ನಡೀತಾ ಇದೆ ಇಲ್ಲಿ ಅಂದರೆ ಆ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು NHI ಅಧಿಕಾರಿಗಳ ಬೇಜವಾಬ್ದಾರಿ. ಇವತ್ತು ನಾರಾಯಣಗೌಡ ಅವರು ಬಂದು ನಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆ ಗುತ್ತಿಗೆದಾರನ ಕೇಳಿದ್ರೆ ಇವತ್ತು ರೆಡಿ ಮಾಡ್ತೀವಿ, ನಾಳೆ ರೆಡಿ ಮಾಡ್ತೀವಿ ಅಂದರೆ ಬೇಜವಾಬ್ದಾರಿ. ನೊಂದ ರೈತರಿಗೆ ಪರಿಹಾರವನ್ನು ಕೊಡಿಸದೇ ಇದ್ದರೆ ಗುತ್ತಿಗೆದಾರರಿಂದ ಖಂಡಿತವಾಗಲೂ ರೈತರ ತಾಕತ್ತೇನಂತ ನಾವು ತೋರಿಸ್ತಾ ಇದ್ದೀವಿ. ನಮಸ್ಕಾರ, ನಮ್ಮದು ತಿಮ್ರಾವತ್ನಲ್ಲಿ ಗ್ರಾಮ. ನಮಗೆ ಏನು ಅನ್ಯಾಯ ನಡೀತಾ ಇದೆ ಇಲ್ಲಿ ಅಂದರೆ 234 ರೋಡ್ ಒಂದು ಆಗ್ತಾಯಿದೆ ನಮ್ಮ ಊರಲ್ಲಿ. ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಇಲ್ಲಿ ಇವತ್ತು ದೇವಪ್ಪ ಅವರ ಜಮೀನಿಂದ ಏನಾಗಿದೆ ಅಂದರೆ ಎಲ್ಲ ಮೊನ್ನೆಲ್ಲ ಹೈಟ್ ಮಾಡಿದ್ದಾರೆ. ದೇವಪ್ಪ ಅವ್ರದ್ದು ಅಕ್ಕಪಕ್ಕ ಜಮೀನಲ್ಲಿ ಅಲ್ಲಿಂದ ಪ್ರತಿಯೊಂದು ನೀರು ದೇವಪ್ಪ ಅವರ ಒಂದು ತೋಟಕ್ಕೆ ನುಗ್ತಾ ಇದೆ. ಅದೆಲ್ಲ ಫುಲ್ ಪ್ರಾಬ್ಲಮ್ ಆಗ್ತಾಯಿದೆ. ಪೂರ್ತಿ ತೋಟ ಎಲ್ಲ ನಾಶ ಆಗ್ತಾಯಿದೆ. ಅಲ್ಲಿ ಪಕ್ಕದಲ್ಲಿ ಸ್ಪೀಡ್ ಕಾನ್ ಹಾಕಿದ್ದಾರೆ, ಅದು ಪೂರ್ತಿ ನಾಶ ಆಗಿದೆ. ಇವತ್ತೇನು ಕೇಳ್ತಾ ಇದ್ದೀವಿ ಅಂದರೆ ಊರವರೆಲ್ಲ ಒಂದು ಯೂತ್ ಎಲ್ಲ ಸೇರಿ ಏನಾದರೂ ಒಂದು ಪರಿಷ್ಕಾರ ನೀಡಬೇಕು ಅವರಿಗೆ ಏನು ಅಂತ ಹೇಳಿ ಎಲ್ಲರೂ ಒಂದು ಇದೇ ಮಳೆಯಲ್ಲಿ ಬಂದು ನೆನ್ಕೊಂಡು ಎಲ್ಲ ಮಾಡ್ತಾಯಿದ್ದೀವಿ. ಇವತ್ತು ನಾರಾಯಣಗೌಡ ಅವರು ಬಂದು ನಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ಮಳೆಯಲ್ಲಿ ಕೂಡ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ನಮಗೇನಾದರೂ ಈ 234 ಏನಾದರೂ ನ್ಯಾಯ ಕೊಡಿಸ್ಬೇಕಂತ ತಮ್ಮ ಎಲ್ರಿಗೂ ಮೇಲಧಿಕಾರಿಗಳಿಗೆಲ್ಲ ಎಲ್ರಿಗೂ ಹೇಳ್ತಾ ಇದ್ದೀವಿ, ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ನಮಗೆ. ಈ ರೋಡ್ ಅವ್ರಿಗೆ 3 ತಿಂಗಳಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಾಲುವೆ ಮಾಡಿ ನೀರು ಬಿಡಿ, ದೊಡ್ಡ ಕಾಲುವೆ ಇದೆ, ಅದಕ್ಕೆ ನೀರು ಬಿಡಿ ಅಂತ 3 ತಿಂಗಳಿಂದ ಡೈಲಿ JCB ಅವ್ರಿಗೆ, ಈ ಕಂಪ್ನಿ ಕೆಲಸದವ್ರಿಗೆ ಎಲ್ರಿಗೂ ಹೇಳ್ತೀವಿ. ಯಾರೇ ಆದರೂ ರೆಸ್ಪಾನ್ಸ್ ಮಾಡಿಲ್ಲ. 3 ದಿನದಿಂದ ಮಳೆ ಬರ್ತಾಯಿದೆ. 3 ದಿನದಿಂದ ಬರೀ ತೋಟದೊಳಗೆ ನೀರು ನುಗ್ತಾ ಇದೆ, ಎಲ್ಲಿ ಹೋಗ್ತಾ ಇಲ್ಲ. ಬರೀ ನಾನು ಸ್ಪೀಡ್ ಕಾನ್ ಇವಾಗ 5 kg ಹೂನಿದ್ದೀನಿ, ಅದು ಹೋಯ್ತು. ಚಾಮಂಚಿ ಗಿಡ ಎಲ್ಲ ನೆಂದು ಎಲ್ಲ ಗಿಡಗಳೆಲ್ಲ ಸತ್ತೋಗ್ತಾಯಿದೆ. ನಾನು 2.5 ಲಕ್ಷ 3 ಲಕ್ಷ ಬಂಡವಾಳ ಹಾಕಿದ್ದೀನಿ. ನನಗೆ ಪರಿಹಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಡೀ ನಮ್ಮ ಊರಲ್ಲಿ ಬರೋ ನೀರು, ಮಳೆ ನೀರೆಲ್ಲ ನಮ್ಮ ತೋಟಕ್ಕೆ ಬಂದಿದೆ. ನಾವು 3 ತಿಂಗಳಿಂದ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಕೆಲಸ ಮಾಡೋರನ್ನ, ರೋಡ್ ಕೆಲಸ ಮಾಡೋರನ್ನ ಕಾಲುವೆ ಮಾಡ್ಕೊಡಿ. ಒಬ್ಬರು ಇದನ್ನು ಇಡ್ಸ್ಕೊಂಡಿಲ್ಲ. ಇವತ್ತು ಎಲ್ಲ ಪ್ರತಿಯೊಂದು ಏನು ತಿಮ್ರಾವತ್ನಲ್ಲಿ ನೀರು, ಏನು ಮಳೆ ನೀರು ಇದೆಯೋ ಎಲ್ಲ ನಮ್ಮ ತೋಟಕ್ಕೆ ಬಂದಿದೆ. ಅವ್ರನ್ನ ಬೆಳಗ್ಗೆಯಿಂದ ಕೇಳ್ಕೊಂಡಿದ್ದಕ್ಕೆ ಇವಾಗ ಸಾಯಂಕಾಲ 4 ಗಂಟೆಗೆ ಬಂದು JCB ತಗೊಬಂದು ಇವತ್ತು ಮಾಡಿದ್ದಾರೆ. ಇವತ್ತು ಮಾಡಿಕೊಟ್ಟಿದ್ದಾರೆ ಎಲ್ಲ. ಆಲ್ರೆಡಿ 3 ದಿವಸದಿಂದ ಮಳೆ ಬೀಳ್ತಾ ಇದೆ. ಇವತ್ತು 4ನೇ ದಿವಸ ಇವತ್ತು ಬಂದಿದ್ದಾರೆ ಮಾಡ್ಕೊಡೋಕ್ಕೆ. ಇವತ್ತು ಅವ್ರನ್ನ ಬಂದು ಇಲ್ಲಿ ಮಾತಾಡಿ ಅಂದರೆ ಯಾರೂ ಬರ್ತಾ ಇಲ್ಲ. ಅವ್ರು ನಾಳೆ ಬರ್ತೀವಿ, ನಾವು ಇಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಮ 3 ಲಕ್ಷ ನಾವು ಬಂಡವಾಳ ಬಡ್ಡಿಗೆ ತಗೊಬಂದು ಹಾಕಿದ್ದೀವಿ. ನಮ್ಗೆ ಇವಾಗ ಏನು ತೋಟ 1 ರೂಪಾಯಿ ಕೆಲಸಕ್ಕೆ ಬರಲ್ಲ. ನಾವೇನು ಮಾಡಬೇಕು, ನೀವೇ ನಮ್ಗೆ ನ್ಯಾಯ ಇಟ್ಸ್ಕೊಡ್ಬೇಕು. ರೈತರ ಕೃಷಿ ಜಮೀನನ್ನು ಸರ್ಕಾರ ಪದೇ ರಸ್ತೆಗಳ ಅಭಿವೃದ್ಧಿ ಹೆಸರಿನಲ್ಲಿ ಅವರು ಪೂರ್ವಜರ ಕಾಲದಿಂದ ಅದನ್ನೇ ನಂಬಿ ಸ್ವಾಭಿಮಾನ ಬದುಕ್ತಾ ಇರ್ತಾರೆ. ನಾವು ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಶ್ರೀಮಂತರ ಬೊಜ್ಜು ಕರಗಿಸಲು ಮತ್ತು ಕೈಗಾರಿಕೋದ್ಯಮಕ್ಕೆ ಅನುಕೂಲವಾಗಲಿ ಅಂತೇಳಿ ರೈತರ ಕೃಷಿ ಭೂಮಿಯನ್ನು ಒತ್ಕೊಳ್ತಾರೆ. ಆ ಒಂದು ಕೃಷಿ ಭೂಮಿ ವಶಪಡಿಸ್ಕೊಂಡ ನಂತರ ಆ ರಸ್ತೆ ಅಭಿವೃದ್ಧಿ ಮಾಡುವ ಅಕ್ಕಪಕ್ಕದಲ್ಲಿರುವ ಚಿಕ್ಕ ಅಂದರೆ ಇರೋವಂಥ 50 ಎಕರೆಯಲ್ಲಿ ಒಂದು 10 ಗಂಟೆನೋ 20 ಗಂಟೆ ಉಳಿದಿರ್ತದೆ. ಅದನ್ನು ರಕ್ಷಣೆ ಮಾಡಿಕೊಳ್ಳಲು ಸಹ ನಾವು ಬೀದಿಗೆ ಬೀಳುವಂಥ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಇದೆ. ಯಾಕಂದರೆ ಇವತ್ತು ರಾಜ್ಯ ಹೆದ್ದಾರಿ 234 ಏನು ಇವತ್ತು ಮಂಗಳೂರಿಂದ ತಿರುವಣ್ಣಾಮಲೈ ವಿಕೋಟೆ ಗಂಟೆ ಏನು ರಸ್ತೆ ಹೋಗ್ತಾ ಇದೆ, ಇವತ್ತು ಮುಳಬಾಗಿಲು ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ. ಅದು ಪಕ್ಕದಲ್ಲಿನ ತಿಮ್ರಾಯತ್ನಲ್ಲಿರೋಂಥ ನಮ್ಮ ದೇವಪ್ಪನವ್ರ ತೋಟದಲ್ಲಿ ಈ ರಸ್ತೆನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು NHI ಅಧಿಕಾರಿಗಳ ಬೇಜವಾಬ್ದಾರಿ. ಅದು NHI ಅಧಿಕಾರಿ ಇಲ್ಲೇ ಇಲ್ಲ ಬಿಡಿ, ಅವ್ರು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಆ ಕೃಷ್ಣಮೂರ್ತಿ ಇರ್ಬೋದು, ಇಲ್ಲಾಂದರೆ ಆತನ ಮಲ್ಲಿಕಾರ್ಜುನ್ ಇರ್ಬೋದು, ಮತ್ತು ಇನ್ನೊಬ್ರು ಯಾರು SL ಅವ್ರು 3 ಜನ ಇದ್ದಾರೆ. ಯಾರೂ ಇಲ್ಲಿ ಗತಿ ಇಲ್ಲ. ರೈತರ ಸಮಸ್ಯೆ ಕೇಳೋದೇ ಇಲ್ಲ. ಆದರೆ ಗುತ್ತಿಗೆದಾರರ ಅಟ್ಟಾಸ ಎಷ್ಟೈತಿ ಅಂತೇಳಿದ್ರೆ ಇವತ್ತು ರಸ್ತೆ ಮಾಡಿ ಮಳೆ ನೀರನ್ನು ಸರಾಗವಾಗಿ ರೈತರ ಜಮೀನುಗಳಿಗೆ ಹೋಗದಂತೆ, ಅದು ಎಲ್ಲಿ ರಸ್ತೆ ಕುಸಿದಂತೆ ಚರಂಡಿ ವ್ಯವಸ್ಥೆ ಮಾಡಬೇಕು. ಆ ಚರಂಡಿ ನೀರು ಬೇರೆ ಕಡೆ ಹರಿದು ಹೋಗಬೇಕು, ರೈತರಿಗಾಗಲ್ಲ. ಇಲ್ಲ ನಮ್ಮ ಬಡಪಾಯಿ ರೈತ ದೇವಪ್ಪನವರು ಸುಮಾರು ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಇವತ್ತು ಶಾಮಂತಿ ಹೂ ಬೆಳೆದಿದ್ದಾರೆ. ಇವತ್ತೇನು ಶಾಮಂತಿ ಹೂ ಮಾರ್ಕೆಟಲ್ಲಿ 600-700 ರೂಪಾಯಿ ಹೋಗ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಬರ್ತಾ ಇದೆ, ಗಣೇಶನ ಹಬ್ಬ ಅದಕ್ಕೂ ಬರ್ತಾ ಇದೆ. ಅದ್ರ ಮೇಲೂ ಬಾಯಿಗೆ ಮಣ್ಣು ಹಾಕ್ಬಿಟ್ಟಿದ್ದಾರೆ. ಇನ್ನು ಆ ಸ್ಪೀಡ್ ಕಾರ್ನ್ ಉಳಿದ್ದಾರೆ ಅಲ್ಲಿ ಪಕ್ಕದಲ್ಲೇ.
ಆ ಸ್ಪೀಡ್ ಕಾರ್ನ್ಗೆ ನಿರಂತರವಾಗಿ 4 ದಿನದಿಂದ ಸುರಿಯುತ್ತಿರುವ ಈ ಮುಂಗಾರು ಮಳೆಯಿಂದ ಅದೆಲ್ಲ ಸ್ಪೀಡ್ ಕಾರ್ನೆಲ್ಲ ಹೋಗಿ ಎಲ್ಲ ನೆಲ್ಕೊಚ್ಚಿ ಬುರ್ದಿ ಬಂದ್ಬಿಟ್ಟೈತೆ. ಆದರೆ ಆ ಗುತ್ತಿಗೆದಾರನ ಕೇಳಿದ್ರೆ ಇವತ್ತು ರೆಡಿ ಮಾಡ್ತೀವಿ, ನಾಳೆ ರೆಡಿ ಮಾಡ್ತೀವಿ ಅಂದರೆ ಬೇಜವಾಬ್ದಾರಿ. ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ, ಇನ್ನು ಗುತ್ತಿಗೆದಾರರು ಸ್ಪಂದಿಸ್ತಾ ಇಲ್ಲ, ಇನ್ನು ರೈತರ ಸಮಸ್ಯೆನ ಯಾರು ಕೇಳಬೇಕು? ನಾವು ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರು ರೈತ ಪರ ಇದ್ದಾರೆ, ಗಡಿಭಾಗದ ರೈತರು ಅಂತೇಳಿ ಅವರಿಗೆ ಅಪಾರವಾದ ಗೌರವ ಇದೆ. ಆ ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ಮತ್ತು ಸಂಬಂಧಪಟ್ಟ ಸ್ಥಳೀಯ ಶಾಸಕರುಗಳನ್ನು, ಸಂಸದರನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಮನವಿ ಜೊತೆಗೆ ಏನು ಇವತ್ತು 234 ರಸ್ತೆ ಹೋಗಿದೆ, ಅದರಿಂದ ನಮ್ಮ ದೇವಪ್ಪನವರ ತೋಟ ಏನು ನಷ್ಟ ಆಗಿದೆ, ಹೂವು ಇರ್ಬೋದು, ಇದು ಮತ್ತು ಏನು ಸ್ವೀಟ್ ಕಾರ್ನ್ ಇರ್ಬೋದು, ಆ ನಷ್ಟ ಆಗಿದೆ. ಆ ನಷ್ಟ ಪರಿಹಾರವಾಗಿ ಇವತ್ತಿನ ಬೆಲೆ ಪ್ರಕಾರ 10 ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅವ್ರಿಗೆ. 10 ಲಕ್ಷ ರೂಪಾಯಿ ಪರಿಹಾರ ಕೊಡಿಲ್ಲ ಅಂತೇಳಿದ್ರೆ ಒಂದೇ ಒಂದು ಇಂಚು, ಒಂದೇ ಒಂದು JCP ಆಗಲಿ, ಒಬ್ಬ ಮನುಷ್ಯ ಆಗಲಿ ಆ ರಸ್ತೆಯನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಅದೆಷ್ಟೇ ಒತ್ತಡ ಬರಲಿ, ಅದೆಷ್ಟೇ ಕಾನೂನು ಬರಲಿ, ಅವ್ರು ಯಾವುದೇ ಪೊಲೀಸು ಪ್ರಕಾರ ಅವರು ಬಂದೋಬಸ್ತ್ ತಗೊಳ್ಳಿ, ರೈತರ ತಾಕತ್ತೇನಂತ ನಾವು ತೋರಿಸ್ತಾ ಇದ್ದೀವಿ. ಅದು ಗುತ್ತಿಗೆದಾರನ ಅವ್ರಿಗೆ ನಿರ್ಲಕ್ಷ್ಯ ಅಲ್ಲ, ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ನೊಂದ ರೈತರಿಗೆಲ್ಲ, ಒಬ್ಬ ರೈತರಿಗೆಲ್ಲ ಈ 234 ಎಲ್ಲಿ ಹಾದು ಹೋಗ್ತಾ ಇದೆಯೋ ಆ ಹಾದು ಹೋಗೋ ಆಜುಬಾಜಿನಲ್ಲಿರುವ ರೈತರ ಬೆಳೆ ರಕ್ಷಣೆಗಾಗಿ ನೀವು ಏನು ಮುಂಜಾಗ್ರತೆ ಕೈಗೊಳ್ಳಬೇಕು, ಚರಂಡಿ ವ್ಯವಸ್ಥೆ ಏನು ಮಾಡಬೇಕು, ಆ ಚರಂಡಿ ವ್ಯವಸ್ಥೆ ಮಾಡಿದ ನಂತರ ನೀವು ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಪರಿಹಾರನೂ ಕೊಡಬೇಕು. ಪರಿಹಾರ ಕೊಡೋದು ನೀವೇನಾದ್ರೂ ಅಪ್ಪಿತಪ್ಪಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾದರೆ ರೈತರ ಒಂದು ಎರಡನೇ ಮುಖ ನೀವು ನೋಡಬೇಕಾಗ್ತದೆ. ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡುವ ಜೊತೆಗೆ ನಾಪತ್ತೆ ಆಗಿರುವಂತಹ ಈ ಒಂದು ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಹೋಗಿ ಇಲ್ಲಿ ರೈತರ ಒಂದು ಪರಿಹಾರ ಕೊಡೋದಕ್ಕೆ ಕಮಿಷನ್ ತಗೊಂಡು ಲಕ್ಷ ಲೂಟಿ ಮಾಡಿ, ಕೋಟಿ ಲೂಟಿ ಮಾಡಿರೋದಲ್ಲ. ಇಲ್ಲಿ ಈ ವ್ಯಾಪ್ತಿಯಲ್ಲಿರೋ ದಳ್ಳಾಳಿಗಳಿಗೂ ಹೇಳ್ತಾರೆ ಅಷ್ಟೇ, ಅಲ್ಲ ಸ್ವಾಮಿ ನೀವು ಭೂಮಿ ಹೋಯ್ತು ಪರಿಹಾರ ಕೊಟ್ರಂತಲ್ಲ, ಆದರೆ ರೈತರ ಬೆಳೆ ರಕ್ಷಣೆ ಮಾಡಬೇಕು, ನಿಮ್ಮ ಜವಾಬ್ದಾರಿ. ಅಧಿಕಾರಿಗಳೇ, ನೀವು ರೈತರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ. ನೀವು ಈ ಒಂದು ನೊಂದ ರೈತರಿಗೆ ಪರಿಹಾರವನ್ನು ಕೊಡಿಸದೇ ಇದ್ದರೆ ಗುತ್ತಿಗೆದಾರರಿಂದ ಖಂಡಿತವಾಗಲೂ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಹೋರಾಟದ ಎಚ್ಚರಿಕೆಯನ್ನು ಗುತ್ತಿಗೆದಾರರಿಗೆ, ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ.